ಕೆ ಹರಿಪ್ರಸಾದ್ ಅವರ ವಿಚಾರಣೆಗೆ ನಿನ್ನೆ ಸಿಸಿಬಿ ಅಧಿಕಾರಿಗಳು ಹೋಗಿದ್ರಂತೆ. ಗೋಧ್ರಾ ಮಾದರಿಯಲ್ಲಿ ದುರಂತ ಆಗ್ಬೋದು. ಇದು ಅಯೋಧ್ಯೆಗೆ ಹೋಗೋರು ಎಚ್ಚರಿಕೆಯಿಂದ ಇರಬೇಕು ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ನೋಡಿ, ಸರ್ಕಾರಕ್ಕೆ ನೀವು ದಯವಿಟ್ಟು ಗಮನಿಸಬೇಕು ಸ್ವಲ್ಪ ಎಲ್ಲ ಈ ಪ್ರಕರಣವನ್ನು. ಇದು ಎಲ್ಲಿಂದ ಯಾರು ಡೈರೆಕ್ಟ್ ಮಾಡ್ತಾ ಇದ್ದಾರೆ? ನಿನ್ನೆ ತಮಗೆ ಸಂಪೂರ್ಣ ಮಾಹಿತಿ ಇದ್ದರೆ ಗವರ್ನರ್ ಅವರು ಪದೇ ಪದೇ ಇದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಗವರ್ನರ್ ಇದು ತನಿಖೆ ಆಗ್ತಾ ಇದೆಯಾ ಇಲ್ಲ, ಹೇಗಾಗ್ತಾ ಇದೆ, ಏನಾಗ್ತಾ ಇದೆ ಅಂತ ಇರೋದ್ರಿಂದ ಅವರ ಒಂದು ಮಾತಿಗೆ ಗೌರವ ಕೊಟ್ಟು ಅದನ್ನು ನಾವು ಏನು ನಮ್ಮ ಗೃಹ ಇಲಾಖೆದವರು ಕೇಳಿದ್ದಾರೆ, ಅಷ್ಟಕ್ಕೆ ಸೀಮಿತ ಇದೆ. ಅದು ಬಿಟ್ಟು ಗೃಹ ಇಲಾಖೆದವರೇ ಕರೆಸಿದ್ದು, ಸರ್ಕಾರವೇ ಕರೆಸಿ ಮುಜುಗರ ಮಾಡಿದ್ದು ಅಂಥದ್ದು ಯಾವುದೂ ಇಲ್ಲ. ಆದರೆ ನಾವು ಗಮನಿಸಬೇಕಾಗಿರೋದೇನು, ಯಾಕೆ ಗವರ್ನರ್ ಅವರು ಇಷ್ಟು ಇಂಟ್ರೆಸ್ಟ್ ಇದ್ದಾರೆ? ಕೇಂದ್ರ ಸರ್ಕಾರದಿಂದ ನಿರ್ದೇಶನ ಇದೆಯಾ ಇದಕ್ಕೆ ಹೀಗೆ ಮಾಡಬೇಕು, ಸರ್ಕಾರಕ್ಕೆ ಮುಜುಗರ ಮಾಡಬೇಕು, ಹರಿಪ್ರಸಾದ್ ಅವರಿಗೆ ಮುಜುಗರ ಮಾಡಬೇಕು ಅಂತ? ಇದು ನೀವು ನೋಡಿ, ಒಂದು ಪ್ಯಾಟರ್ನ್ ಇದೆ. ಎಲ್ಲೆಲ್ಲಿ BJP ಅಧಿಕಾರದಲ್ಲಿ ಇಲ್ಲ ಅಲ್ಲಿ ಗವರ್ನರ್ ಥ್ರೂ ಆಳ್ವಿಕೆ ಮಾಡಲಿಕ್ಕೆ ಇವ್ರು ಹೊರಟಿದ್ದಾರೆ. ಅದಕ್ಕೆ ನಾವು ಏನೇ ಇದ್ರು ಕಾನೂನು ಚೌಕಟ್ಟಿನಲ್ಲಿ ನಾವು ಮಾಡ್ತೀವಿ. ಈಗ ಅನಿಸ್ತಾ ಇಲ್ವಾ ತಮಗೆ? ಲಾ ಆ್ಯಂಡ್ ಆರ್ಡ್ರಿಗೆ ಅದಕ್ಕೇನು ಸಂಬಂಧ? ಗವರ್ನರ್ ಆಫೀಸಿಗೆ ಲಾ ಆ್ಯಂಡ್ ಆರ್ಡ್ರಿಗೆ ಏನು ಸಂಬಂಧ? ಹೌದಪ್ಪ, ಏನೋ ಸಂಪೂರ್ಣ ಕೇಯಾಸ್ ಇದೆ ಇಲ್ಲಿ, ಇದು ಪ್ರೆಸಿಡೆಂಟ್ ರೂಲಿಗೆ ಬರಬೇಕಾಗಿದೆ ಅಂದರೆ ಅವರು ಕಾನೂನಾತ್ಮಕವಾಗಿ ಕಾನ್ಸ್ಟಿಟ್ಯೂಷನಲ್ಲಿ ಅವರು ಮುಂದೆ ಬರಬೇಕಾಗುತ್ತೆ. ಇವಾಗ ಏನು ಅಂಥದ್ದೇನಿದೆ? ಏನಾದರೂ ಒಂದು ಲಾ ಆ್ಯಂಡ್ ಆರ್ಡರ್ ಕೊಲ್ಯಾಪ್ಸ್ ಆಗಿದೆಯಾ ಇಲ್ಲಿ? ಅಥವಾ ಇಲ್ಲಿ ಏನಾದರೂ ಕಾನ್ಸ್ಟಿಟ್ಯೂಷನಲ್ ಅನಾರ್ಕಿ ಇದೆಯಾ ಕರ್ನಾಟಕದಲ್ಲಿ? ಏನೂ ಇಲ್ಲ. ಮೊನ್ನೆ ಕೂಡ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದ ಇದನ್ನು ಬೇಕಂತ ವಿಳಂಬ 2-3 ತಿಂಗಳು ಇಟ್ಕೊಂಡು ಕೂತಿದ್ರಲ್ಲ, ಯಾಕೆ? ಹಿಂದಿನ ಸರ್ಕಾರದಲ್ಲಿ ಯಾವತ್ತೂ ಹಿಂಗಾಗಿಲ್ಲ. ಈ ಸರಿನೇ ಯಾಕೆ ಆಗ್ತಾ ಇದೆ ಇವೆಲ್ಲ? ಇದನ್ನು ದಯವಿಟ್ಟು ನಮ್ಮ ಜನರು ವಿಚಾರ